ಪಕ್ಕಾ ಫೇಲ್ ಆಗ್ತೀರಾ ನೀವು ಈ ರೀತಿ ಅಭ್ಯಾಸಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ರೆ. ರ್ಯಾಂಕ್ನ ತಗೊಂಡು ಸಾಧನೆ ಮಾಡ್ತೀನಿ ಅನ್ನೋ ಕನಸುಗಳನ್ನೆಲ್ಲ ಮರ್ತ್ಬಿಡಿ. ಬಿಕಾಸ್ ಜಸ್ಟ್ ಪಾಸ್ ಕೂಡ ಆಗೋದಿಲ್ಲ ನೀವು. ಈ ರಿಪೀಟೆಡ್ ಮಿಸ್ಟೇಕ್ಸ್ ಇಂದ ನಮ್ಮ RCB ತಂಡನು 17 ವರ್ಷದಿಂದ ಕಪ್ ಗೆಲ್ಲೋದಕ್ಕೆ ಆಗಿರ್ಲಿಲ್ಲ. PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಮಕ್ಕಳೇ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂಥ ವಿಷಯ ಏನಪ್ಪಾ ಅಂತಂದರೆ, ಯಾಕೆ ಸುಮಾರು ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ ಅಂತ ಹೇಳಿ. ಫೇಲ್ ಇನ್ ದ ಸೆನ್ಸ್ ಸಬ್ಜೆಕ್ಟ್ ಒಂದೇ ಅಂತಲ್ಲ. ಫೇಲ್ ಅಂದಿದ್ದ ಕೂಡಲೇ ಅವ್ರು ಅನ್ಕೊಂಡಿರುವಂಥ ಮಾರ್ಕ್ಸ್ನ ಅಚೀವ್ ಮಾಡೋದಕ್ಕಾಗೋದಿಲ್ಲ, ಅವರು ಅನ್ಕೊಂಡಿರುವಂಥ ರ್ಯಾಂಕ್ನ ಸ್ಕೋರ್ ಮಾಡೋದಕ್ಕಾಗೋದಿಲ್ಲ, ಹಾಗೆ ಸಾಧನೆ ಅಂತೂ ಇಲ್ಲವೇ ಇಲ್ಲ. ಸೊ ಇವಾಗ ನಾನು ಡಿಸ್ಕಸ್ ಮಾಡ್ತಿರುವಂಥದ್ದು, ಯಾಕೆ ನಮ್ಮ ವಿದ್ಯಾರ್ಥಿಗಳು ಎಷ್ಟೇ ಪ್ರಯತ್ನಗಳನ್ನು ಹಾಕಿದ್ರು, ಎಷ್ಟೇ ಸ್ಯಾಕ್ರಿಫೈಸಸ್ಗಳನ್ನು ಮಾಡಿದ್ರು ಫೇಲ್ ಆಗ್ತಿರೋವಂಥ ಒಂದು ವಿಚಾರದ ಬಗ್ಗೆ. ಆ್ಯಂಡ್ ಇಲ್ಲಿ ಕೆಲವೊಂದು ವಿಚಾರ ನಾನು ಹೇಳ್ತಿರೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಸಾಧನೆಯನ್ನು ಮಾಡೋದಕ್ಕಾಗಿ. ಓಕೆ, ಸೊ ಯಾವ ವಿದ್ಯಾರ್ಥಿಗಳು ಈಗಷ್ಟೇ SSLCನ ಮುಗಿಸಿ ಫಸ್ಟ್ PUCಗೆ ಹೆಜ್ಜೆ ಇಡ್ತಾ ಇದ್ದೀರೋ ಮಕ್ಕಳೇ, ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ಸೊ ಇವಾಗ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಿರೋವಂಥದ್ದು ದಿ ಮೋಸ್ಟ್ ಕಾಮನ್ ಮಿಸ್ಟೇಕ್ಸ್ ವೇರ್ ಸ್ಟೂಡೆಂಟ್ಸ್ ಫೇಲ್. ಓಕೆ, ಸೊ ಮಕ್ಕಳು ಈ ಒಂದು ಮಿಸ್ಟೇಕ್ಸ್ನ ಬಾರಿ ರಿಪೀಟೆಡ್ ಆಗಿ ಅವರು ಕಮಿಟ್ ಮಾಡ್ತಾ ಅವರು ಫೇಲ್ ಆಗೋದಂತೂ ಖಚಿತವಾಗಿಯೂ ಹೌದು. ಓಕೆನಾ? ಸೊ ಏನೇನು ಆ ಮಿಸ್ಟೇಕ್ಸ್ ಅಂತ ಹೇಳಿ ಆ್ಯಂಡ್ ಅದರ ಕಾನ್ಸಿಕ್ವೆನ್ಸ್ ಏನಾಗುತ್ತೆ ಅಂತ ಹೇಳ್ತೀನಿ ಮಕ್ಕಳೇ. ಸೊ ಈ ಕಡೆ ಸೈಡ್ ಇರುವಂಥದ್ದು ನಿಮಗೆ ಮಿಸ್ಟೇಕ್ಸ್ ಆ್ಯಂಡ್ ಈ ಕಡೆ ಸೈಡ್ ಇರುವಂಥದ್ದು ಕಾನ್ಸಿಕ್ವೆನ್ಸ್. ಏನು ಆಗುತ್ತೆ ಈ ಮಿಸ್ಟೇಕ್ಸ್ಗಳನ್ನು ನೀವು ಮಾಡಿದ್ರೆ ಅಂತ, ಹಾಗೆ ಈ ಮಿಸ್ಟೇಕ್ಸನ್ನ ಹೇಗೆ ಅವಾಯ್ಡ್ ಮಾಡಬೇಕು ಆ್ಯಂಡ್ ಅವಾಯ್ಡ್ ಮಾಡಿ ಆ ಸಾಧನೆನ ಹೇಗೆ ನೀವು ಮಾಡಬಹುದು ಅಂತ ಹೇಳಿ ನಾನು ಈ ವಿಡಿಯೋನ ಕೊನೆಯಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಮೊದಲನೇದಾಗಿ ಯಾಕೆ ಸಾಕಷ್ಟು ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ ಅಂತಂದರೆ, ತಮ್ಮ ಮೊದಲನೇ ಎಕ್ಸಾಮ್ ಅಂತಂದರೆ ಇವಾಗ PUC ಹೆಜ್ಜೆ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಮೊದಲನೇ ಎಕ್ಸಾಮ್ ಬರುವಂಥದ್ದು ಕ್ವಾರ್ಟರ್ಲಿ 1 ಎಕ್ಸಾಮ್ ಅಂತಂದರೆ ಯೂನಿಟ್ ಟೆಸ್ಟ್ ಅಂತ ಹೇಳಿ ನೀವು ಅದನ್ನು ಕನ್ಸಿಡರ್ ಮಾಡ್ಬೋದು. ಓಕೆನಾ? ಸೊ ಆ ಒಂದು ಯೂನಿಟ್ ಟೆಸ್ಟಿಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತಿರೋ ದ್ಯಾಟ್ ವಿಲ್ ರಿಫ್ಲೆಕ್ಟ್ ಇನ್ ಯೋರ್ ಬೋರ್ಡ್ ಎಕ್ಸಾಮ್ ಅಂತಂದರೆ ಫಸ್ಟ್ PUC ಬೋರ್ಡ್ ಎಕ್ಸಾಮ್. ನೋಡೋಣ ಇವಾಗ. ಎಸ್, ಮೊದಲನೇದಾಗಿ ಸ್ಟಡಿಂಗ್ ಓನ್ಲಿ ಫೇವ್ರೇಟ್ ಚಾಪ್ಟರ್ಸ್. ಇನ್ನೇನು ಎಕ್ಸಾಮ್ಸ್ ಹತ್ರ ಬರ್ತಿದೆ ಅಂದಿದ್ದ ಕೂಡಲೇ ಈಸಿಯೆಸ್ಟ್ ಚಾಪ್ಟರ್ಸ್, ಈಸಿಯೆಸ್ಟ್ ಸಬ್ಜೆಕ್ಟ್ಸ್ಗಳು, ಈಸಿಯೆಸ್ಟ್ ಕಾನ್ಸೆಪ್ಟ್ಸ್ಗಳನ್ನು ಮಾತ್ರ ಓದುವಂಥದ್ದು. ಈ ರೀತಿ ಓದೋದ್ರಿಂದ ಏನಾಗುತ್ತೆ ಅಂತಂದರೆ, ಈ ರೀತಿ ಓದೋದ್ರಿಂದ ನಿಮಗೆ ಯಾವುದೇ ರೀತಿಯ ಫೌಂಡೇಶನ್ ಸೃಷ್ಟಿ ಆಗೋದಿಲ್ಲ. ಅಂತಂದರೆ ನೀವು 10th ವರೆಗೂ ತುಂಬ ಬೇಸಿಕ್ಸ್ ಆಫ್ ದ ಸಬ್ಜೆಕ್ಟ್ಸ್ ಓದಿರ್ತೀರ. ಈಗ ಫಸ್ಟ್ PUC ಸೆಕೆಂಡ್ PUC ಅಂದಿದ್ದು ಕೂಡಲೇ ನೀವು ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ಸ್ಗಳನ್ನು ಓದುವಂಥ ಸಮಯ. ಸೊ ಆ ಕಾಂಪ್ಲೆಕ್ಸಿಟಿ ಇನ್ಕ್ರೀಸ್ ಆಗ್ತಿರೋಂಥ ಕಾರಣಕ್ಕೆ ನೀವು PUCಯ ಬೇಸಿಕ್ಸ್ನ ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಯಾವಾಗ ಅಂತಂದರೆ ವೆನ್ ಯು ಜಸ್ಟ್ ಸ್ಟಡಿ ದ ಫೇವ್ರೆಟ್ ಚಾಪ್ಟರ್ಸ್, ದ ಈಸಿ ಚಾಪ್ಟರ್ಸ್, ಡಿಫಿಕಲ್ಟ್ ಚಾಪ್ಟರ್ಸ್ನೆಲ್ಲ ನೀವು ಸ್ಕಿಪ್ ಮಾಡಿದಾಗ. ಮೊದಲನೇ ಕಾರಣ. ಎರಡನೇ ಕಾರಣ ಏನು? ಬೈ ಹಾರ್ಟಿಂಗ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಅಂತಂದರೆ ಯಾವ ಚಾಪ್ಟರ್ಸ್ಗಳು ಯಾವ ಕಾನ್ಸೆಪ್ಟ್ಸ್ಗಳು ಅರ್ಥ ಆಗೋದಿಲ್ವೋ ಕೊನೆ ಮೂಮೆಂಟಲ್ಲಿ ಅದನ್ನು ಬೈ ಹಾರ್ಟ್ ಮಾಡಿಕೊಂಡು ಮನದಟ್ಟು ಮಾಡಿಕೊಂಡು ಹೋಗಿ ಎಕ್ಸಾಮಲ್ಲಿ ಬರಿತಾ ಇರ್ತೀರ. ಸೊ ಬೈ ಹಾರ್ಟ್ ಮಾಡೋದ್ರಿಂದ ಯಾರೂ ಕೂಡ ಇದುವರೆಗೂ ಹಿಸ್ಟ್ರಿಯಲ್ಲಿ ಯಾರೂ ಕೂಡ ರ್ಯಾಂಕನ್ನು ಪಡ್ಕೊಂಡಿಲ್ಲ ಬೈ ಹಾರ್ಟ್ ಮಾಡ್ತಾ. ಏನಾಗುತ್ತೆ ಅಂತಂದರೆ ನಿಮಗೆ ರಿವಿಷನ್ ಮಾಡುವಂತಹ ಸಮಯ ಕಟ್ ಡೌನ್ ಆಗ್ತಾ ಬರುತ್ತೆ. ನೀವು ಯಾವಾಗ ರಿವಿಷನನ್ನು ಮಾಡೋದಕ್ಕೆ ಹೆಚ್ಚು ಟೈಮ್ ಸಿಗಲ್ವೋ ನಿಮಗೆ ಪಕ್ಕ ನೀವು ಅಂದ್ಕೊಂಡಿರುವಂಥ ಸ್ಕೋರ್ ಮಾಡೋದಕ್ಕೆ ಆಗೋದಿಲ್ಲ. ನೀವು ಅಂದ್ಕೊಂಡಿರುವಂಥ ಮಾರ್ಕ್ಸನ್ನು ಸ್ಕೋರ್ ಮಾಡೋದಕ್ಕೆ ಆಗೋದಿಲ್ಲ. ನೆನಪಿರಲಿ ಮಕ್ಕಳೇ, ಯಾವಾಗಲೂ ಒಂದು ದೊಡ್ಡ ಸಕ್ಸಸ್ನ ನೀವು ಪಡ್ಕೋಬೇಕು ಅಂತಂದರೆ ಸಣ್ಣ ಸಕ್ಸಸ್ಸು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಎರಡನೇ ರೀಸನ್ ಇದು. ಮೂರನೇದು, ಸ್ಟಡಿಂಗ್ ದ ಪ್ರೀವಿಯಸ್ ಡೇ ಆಫ್ ಎಕ್ಸಾಮ್ಸ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮಿಸ್ಟೇಕ್ಸ್. ಪ್ರತಿಯೊಂದು ವಿದ್ಯಾರ್ಥಿನೂ ಕೂಡ ರಿಪೀಟೆಡ್ಲಿ ಅವರು ಕಮಿಟ್ ಮಾಡ್ತಾ ಇರೋವಂಥದ್ದು. ನಾನು ಇದನ್ನು ನಮ್ಮ IPLಗೆ ಕೂಡ ನಾವು ಕನೆಕ್ಟ್ ಮಾಡ್ಬೋದು. ನಮ್ಮ ಕಿಂಗ್ಸ್ 11 ಪಂಜಾಬ್ ಏನು ಟೀಮ್ ಇದೆಯಲ್ವಾ, ಅವರು ಸತತವಾಗಿ ಅವರು ಮ್ಯಾಚಸ್ಗಳನ್ನು ಗೆದ್ಕೊಬಂದರು ಸ್ಟಾರ್ಟಿಂಗಲ್ಲಿ. ಆಮೇಲೆ ಲೈಕ್ ಸತತವಾಗಿ ಸೋಲನ್ನು ಕಂಡರು ಅಂತಂದರೆ 6 ಸೋಲನ್ನು ಕಂಡರು. ಯಾಕೆ ಅಂತಂದರೆ ಅವರೂ ಸಹ ಹೆಚ್ಚು ಟೈಮ್ನ ನೀಡಲಿಲ್ಲ ತಮ್ಮ ಪ್ರಿಪ್ರೇಷನ್ಗೆ. ಯಾವ ರೀತಿ ನಾವು ಸ್ಟ್ರಾಟಜಿನ ಉಪಯೋಗಿಸ್ಬೇಕು ಅಂತ ಹೇಳಿ ಹೆಚ್ಚು ಸಮಯನ ನೀಡಲಿಲ್ಲ ಫಾರ್ ದ ಬಿಗ್ ಮ್ಯಾಚ್ ಡೇ. ಸೊ ನೀವು ಸಹ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ ನಾಳೆ ಇದೆ ಅಂತಂದರೆ ಹಿಂದಿನ ದಿವಸ ಕೂತ್ಕೊಂಡು ನೀವು ಪ್ರಿಪ್ರೇಷನ್ನ ಮಾಡ್ತೀರಾ ಅಂತಂದರೆ ಟ್ರಸ್ಟ್ ಮೀ, ಯು ವಿಲ್ ಡೆಫಿನೆಟ್ಲಿ ಫೇಲ್.
ಓಕೆ, ನೋಡಿ ಇಲ್ಲಿ, ಸ್ಟಡಿಂಗ್ ದ ಪ್ರೀವಿಯಸ್ ಡೇ ಆಫ್ ಎಕ್ಸಾಮ್ ವಿಲ್ ಲೀಡ್ ಯು ಟು ವಾಟ್ ಲೋ ಸ್ಕೋರ್ ಇನ್ ಕ್ವಾರ್ಟರ್ಲಿ ಒನ್ ಟೆಸ್ಟ್. ನಾನು ಪ್ರತಿ ಬಾರಿ ಹೇಳುವಂಥದ್ದು ಇಷ್ಟೇ, ನಿಮ್ಮ ಕ್ವಾರ್ಟರ್ಲಿ ಒನ್ ಟೆಸ್ಟ್ ಇದೆ ಅಂತಂದರೆ ಅಟ್ಲೀಸ್ಟ್ 1 ಮಂತ್ ಬಿಫೋರ್ ಯು ಶುಡ್ ಬಿ ಕಂಪ್ಲೀಟ್ಲಿ ರೆಡಿ. ಇಲ್ಲ ಅಂತಂದರೆ ದೇವರಾಣೆಗೂ ನೀವು ಯಾವ ಸ್ಕೋರ್ ಮಾಡೋದಕ್ಕಾಗೋದಿಲ್ಲ, ಹಾಗೆ ನಿಮ್ಮ ಸಾಧನೆ ಗೀಧನೆ ಅನ್ನೋದನ್ನೆಲ್ಲ ಮರೆತು ಬಿಡಿ. ಓಕೆ, ನೆಕ್ಸ್ಟ್ ಕೊನೆ ರೀಸನ್. ಇದರಿಂದ ಏನಾಗುತ್ತೆ? ಇದರಿಂದ ನಿಮಗೆ ಯಾವುದೇ ರೀತಿಯ ಸಬ್ಜೆಕ್ಟ್ ನಾಲೆಡ್ಜ್ ಬೆಳೆಯೋದೇ ಇಲ್ಲ. ನೀವೇನೇನು ಕನಸು ಕಟ್ಕೊಂಡಿರ್ತೀರಲ್ಲ, KCET ನಾನು ಬರೀಬೇಕು, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೋಬೇಕು, ಹಾಗೆ ನೀಟ್ನ ಬರೀಬೇಕು, ಒಳ್ಳೆ ಮೆಡಿಕಲ್ ಕಾಲೇಜ್ ಸೇರಬೇಕು ಅಂತ ಹೇಳಿ, ನೋ ಚಾನ್ಸ್ ಅಟ್ ಆಲ್. ಯಾಕೆ ಅಂತಂದರೆ ಈ ಎಕ್ಸಾಮಿನೇಷನ್ನ ನೀವು ತಗೋತೀರಾ ಅಂತಂದರೆ ಯು ಶುಡ್ ಬಿ ಹ್ಯಾವಿಂಗ್ ದ ಟಾಪ್ ನಾಚ್ ಸಬ್ಜೆಕ್ಟ್ ನಾಲೆಡ್ಜ್. ಸಬ್ಜೆಕ್ಟ್ ನಾಲೆಡ್ಜ್ ಇಲ್ಲ ಅಂತಂದರೆ ದಯವಿಟ್ಟು ಈ ಎಕ್ಸಾಮ್ಸ್ಗಳನ್ನು ತಗೊಳ್ಳೋಕ್ಕೆ ಹೋಗಬೇಡಿ. ಓಕೆ, ಸೊ ಈ ರೀತಿ ಆಗೋದ್ರಿಂದ ಏನಾಗುತ್ತೆ? ಅಗೇನ್ ನೋ ಇಂಪ್ರೂವ್ಮೆಂಟ್ ಇನ್ ದ ಸ್ಕೋರ್ಸ್. ನಿಮಗೆ ಸಬ್ಜೆಕ್ಟ್ ನಾಲೆಡ್ಜೇ ಇಲ್ಲ ಅಂತಂದರೆ ನೀವು ಎಷ್ಟು ಬಾರಿ ನೀವು ಟೆಸ್ಟ್ಗಳಿಗೆ ನೀವು ಅಪಿಯರ್ ಆದರೂ ಕೂಡ ನಿಮ್ಮ ಮಾರ್ಕ್ಸ್ ಇಂಪ್ರೂವ್ನೇ ಆಗೋದಿಲ್ಲ. ಆ್ಯಂಡ್ ಇಟ್ ಈಸ್ ಟ್ರೂ. ನಾನು ಇದನ್ನು ಬಾಯಿ ಮಾತಿಗೆ ಹೇಳ್ತಿಲ್ಲ. ಎಷ್ಟೊಂದು ಲಕ್ಷ ವಿದ್ಯಾರ್ಥಿಗಳು ಇದೇ ರೀತಿಯ ಮಿಸ್ಟೇಕ್ಸ್ಗಳನ್ನು ಮಾಡಿನೇ ಅವ್ರು ಅಂದ್ಕೊಂಡಿರುವಂತಹ ಸ್ಕೋರ್ನ ರೀಚ್ ಮಾಡೋಕ್ಕಾಗಿಲ್ಲ, ಅವ್ರು ಅಂದ್ಕೊಂಡಿರುವಂತಹ ಕನಸುಗಳನ್ನು ರೀಚ್ ಮಾಡೋಕ್ಕಾಗಿಲ್ಲ, ಆ್ಯಂಡ್ ಅಲ್ಟಿಮೇಟ್ಲಿ ಯಾವುದೋ ಒಂದು ಮೀಡಿಯಾಕರ್ ಜಾಬ್ಗೆ ಸೆಟ್ಲಾಗಿ ತಮ್ಮ ಫ್ಯೂಚರ್ ಬಗ್ಗೆ ರಿಗ್ರೆಟ್ ಮಾಡಿಕೊಂಡು ತಲೆಗೆಲ್ಲ ಬಿಳಿ ಕೂದಲು ಬರೆಸ್ಕೊಂಡು ಲೈಫೇ ಹಾಳು ಮಾಡ್ಕೋತಿದ್ದಾರೆ. ಸೊ ಇದನ್ನು ನೀವು ಮಾಡಬಾರ್ದು. ಈ ಮಿಸ್ಟೇಕ್ಸನ್ನು ಹೇಗೆ ಅವಾಯ್ಡ್ ಮಾಡಬೇಕು, ಹೇಗೆ ಜೀವನದಲ್ಲಿ ಚೆನ್ನಾಗಿರಬೇಕು ರೈಟ್ ಫ್ರಮ್ ಫಸ್ಟ್ PUC ಅಂತ ಹೇಳಿ ನಾನು ಇವಾಗ ಹೇಳ್ತೀನಿ. ದಯವಿಟ್ಟು ಕಿವಿ ಓಪನ್ ಮಾಡಿ ಕೇಳಿ. ಈ 1-2 ದಿವಸದ ಪ್ರಿಪ್ರೇಷನಿಂದ ನೀವು ಯಾವುದೇ ರೀತಿಯ ರ್ಯಾಂಕನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲ, ಯಾವುದೇ ರೀತಿ ಸಾಧನೆಯನ್ನು ಮಾಡೋಕ್ಕಾಗೋದಿಲ್ಲ ಇನ್ ಟರ್ಮ್ಸ್ ಆಫ್ ನಿಮ್ಮ ಎಕ್ಸಾಮಿನೇಷನ್. ಅರ್ಥ ಆಗ್ತಿಲ್ಲ ಮಕ್ಕಳೇ? ನಮ್ಮ RCB ಸತತವಾಗಿ 2 ಕಪ್ಪನ್ನು ಗೆಲ್ಲೋದಕ್ಕೆ ಕಾರಣ ಆಗಿದ್ದು ಯಾವುದಪ್ಪ ಅಂತಂದರೆ ಆ 17 ವರ್ಷಗಳ ರಿಗ್ರೆಟ್. ಹಾಗಂತ ಹೇಳಿ ನೀವು 17 ವರ್ಷ ರಿಗ್ರೆಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಇರುವಂತಹ ಸಮಯನ ಸೂಕ್ತವಾಗಿ ಸರಿಯಾದ ಗೈಡೆನ್ಸಿಂದ ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಿರೋವಂಥದ್ದು. ಟ್ರಸ್ಟ್ ಮೀ, ನಿಮ್ಮ ಮೊದಲನೇ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ಗೆ ಇರುವಂಥದ್ದು ತುಂಬ ಕಡಿಮೆ ಸಮಯ. ಎಷ್ಟು ಅಂತ ತಿಳ್ಕೊಬೇಕಾ? ಇಟ್ ಈಸ್ ಜಸ್ಟ್ 50 days ಲೆಫ್ಟ್. ಇನ್ನೇನು ಇವತ್ತಿಂದ ಅಂತಂದರೆ ಇವತ್ತು ಜೂನ್ 2ನೇ ತಾರೀಕಿಂದ ನಿಮ್ಮ ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ ಇರುವಂಥದ್ದು ಕೇವಲ 50 ದಿವಸ. ಆ್ಯಂಡ್ ಈ 50 ದಿವಸ ಚಿಟಿಕೆ ಹೊಡೆಯೋದ್ರಲ್ಲಿ ಕಳೆದುಬಿಡುತ್ತೆ. ಆಮೇಲೆ ನೀವು ಓದ್ಕೋತೀನಿ, ಆಮೇಲೆ ನೀವು ಫಸ್ಟ್ ರ್ಯಾಂಕ್ನ ತೆಗಿತೀರಿ ಅಂತಂದರೆ ಆಗೋದಿಲ್ಲ. ಹಾಗೆ ಕ್ವಾರ್ಟರ್ಲಿ ಟೆಸ್ಟ್ ಮಾತ್ರ 50 days ಅನ್ಕೋಬೇಡಿ. ನಿಮ್ಮ ಫಸ್ಟ್ PUC ಎಕ್ಸಾಮ್ಸ್ಗೆ ಇರುವಂಥದ್ದು ಕಡಿಮೆ ಸಮಯ. ಎಷ್ಟು ಕಡಿಮೆ ಸಮಯ ಅಂತಂದರೆ ಇಟ್ ಈಸ್ ಜಸ್ಟ್ 250 days ಓನ್ಲಿ. ಪ್ರತಿ ವರ್ಷ ನಿಮ್ಮ ಫಸ್ಟ್ PUC ಎಕ್ಸಾಮ್ ಸ್ಟಾರ್ಟ್ ಆಗುವಂಥದ್ದು ಫೆಬ್ರವರಿ ಮಂತಲ್ಲಿ. ಜಾನ್ವರಿ ಮಂತಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ನಡೀತವೆ. ಸೊ ಫೆಬ್ರವರಿಲಿ ನೀವು ಕಂಪ್ಲೀಟಾಗಿ ಎಕ್ಸಾಮ್ಸ್ನ ಮುಗಿಸ್ಬಿಡ್ತೀರಾ. ನೀವು ತಯಾರಿ ಆಗಬೇಕಾದ್ರೆ ಯಾವಾಗ? ಬೈ ನವಂಬರ್ ಇಟ್ ಸೆಲ್ಫ್. ಸೊ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಪ್ರಿಪರೇಷನ್, ಅರ್ಲಿ ಪ್ರಿಪರೇಷನ್. ಆ ಅರ್ಲಿ ಪ್ರಿಪರೇಷನ್ನ ನಿಮಗೆ ಮಾಡೋದಕ್ಕೆ, ಅರ್ಲಿ ಪ್ರಿಪ್ರೇಷನಿಂದ ನಿಮಗೆ ಉಪಯೋಗ ಆಗೋದಕ್ಕೆ ಅಂತ ಹೇಳಿ ಪರೀಕ್ಷೆ ನಿಮ್ಮೊಟ್ಟಿಗೆ ನಿಂತಿದೆ. ಏನು ಪರೀಕ್ಷೆ ನಿಮ್ಮೊಟ್ಟಿಗೆ ನಿಂತಿದೆ, ಏನು ಮಾಡ್ತಿದೆ ಅಂತಂದರೆ, ನಾವು ಆರಂಭ KCET ಹಾಗೂ ಆರಂಭ ನೀಟ್ ಕೋರ್ಸಸ್ನ ಆಲ್ರೆಡಿ ಲಾಂಚ್ ಮಾಡಿದ್ದೀವಿ. ಆ್ಯಂಡ್ ಸಾಕಷ್ಟು ವಿದ್ಯಾರ್ಥಿಗಳು ತುಂಬ ಪ್ರೈಸಸ್ನ ಅಫೋರ್ಡ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿ ಸುಮಾರಷ್ಟು ಕಮೆಂಟನ್ನು ಹಾಕಿದಿರಿ. ಅದೇ ಒಂದು ಕಾರಣಕ್ಕೆ ನಿಮಗೆ ಆಫನ್ನು ನೀಡಿದ್ವಿ. ಈಗ ನಮ್ಮ RCB ತಂಡ ಮೊನ್ನೆ ರಾತ್ರಿ ಮತ್ತೊಮ್ಮೆ ಸತತವಾಗಿ 2 ಟ್ರೋಫಿನ ಗೆದ್ದಿರುವಂಥ ಕಾರಣಕ್ಕೆ ನಾವು ನಿಮಗೋಸ್ಕರ ಅಂತ ಹೇಳಿ ಎಕ್ಸ್ಕ್ಲೂಸಿವ್ ಆಗಿ RCB18 ಅನ್ನುವಂತಹ ಕೂಪಾನ್ ಕೋಡನ್ನು ಅಪ್ಲೈ ಮಾಡಿಕೊಂಡು ನಮ್ಮ ಎಲ್ಲ ಆರಂಭ ಕೋರ್ಸಸ್ಗಳ ಮೇಲೆ ಎಕ್ಸ್ಟ್ರಾ 18% ಆಫ್ನ ಪಡ್ಕೊಳ್ಳುವಂತಹ ಒಂದು ಚಾನ್ಸನ್ನು ಕೊಡ್ತಾ ಇದ್ದೀವಿ. ನೋಡಿ, ಇಲ್ಲಿ ನಾವು ನಿಮಗೆ RCB18 ಅನ್ನುವಂತಹ ಕೂಪಾನ್ ಕೋಡನ್ನು ಕೊಡ್ತಾ ಇದ್ದೀವಿ ಟು ಗೆಟ್ ಎನ್ ಎಕ್ಸ್ಟ್ರಾ 18% ಆಫ್ ಆನ್ ದ ಆರಂಭ ಇಂಟಿಗ್ರೇಟೆಡ್ ಕೋರ್ಸಸ್. ಅದು KCET ಇಂಟಿಗ್ರೇಟೆಡ್ ಕೋರ್ಸ್ ಆಗಿರ್ಬೋದು, ಅದು ನೀಟ್ ಇಂಟಿಗ್ರೇಟೆಡ್ ಕೋರ್ಸ್ ಸಹ ಆಗಿರ್ಬೋದು. ಸೊ ಯಾರ್ಯಾರು ಇನ್ನೂ ಸಹ ಎನ್ರೋಲ್ ಆಗಿಲ್ವೋ, ದಿಸ್ ಇಸ್ ದ ರೈಟ್ ಚಾನ್ಸ್, ದಿಸ್ ಇಸ್ ದ ರೈಟ್ ಟೈಮ್ ಫಾರ್ ಯು ಟು ಎನ್ರೋಲ್. ಯಾಕೆಂತಂದರೆ ದಿಸ್ ವಿಲ್ ಬಿ ದ ಮೋಸ್ಟ್ ಅಥವಾ ಲೋಯೆಸ್ಟ್ ಪ್ರೈಸ್ ಎವರ್ ಆನ್ ದಿಸ್ ಇಂಟಿಗ್ರೇಟೆಡ್ ಕೋರ್ಸ್. ಆ್ಯಂಡ್ ಇದು ಎಲ್ಲಿವರೆಗೂ ವ್ಯಾಲಿಡ್ ಇರುತ್ತೆ ಅಂತಂದರೆ, ಇದು ಇವತ್ತು ರಾತ್ರಿ ಅಂತಂದರೆ ಜೂನ್ 2ನೇ ತಾರೀಕು
ಇವತ್ತಿನ ರಾತ್ರಿ ಜೂನ್ 2ನೇ ತಾರೀಕು 11:59 PM ಲೈಕ್ 11:59 PM ವರೆಗೂ ಮಾತ್ರ ಈ ಒಂದು ಆಫರ್ ವ್ಯಾಲಿಡ್ ಇರುವಂಥದ್ದು. ಅದಾದಮೇಲೆ ಈ ಆಫರ್ ಮತ್ತೆ ವ್ಯಾಲಿಡ್ ಇರೋದಿಲ್ಲ. ಸೊ ಮೇಕ್ ಯೂಸ್ ಆಫ್ ದಿಸ್ ಚಾನ್ಸ್ ಮಕ್ಕಳೇ. ದಿಸ್ ಇಸ್ ದ ಲಾಸ್ಟ್ ಚಾನ್ಸ್ ಯು ಕ್ಯಾನ್ ಎನ್ರೋಲ್ ಆನ್ ದಿಸ್ ಆರಂಭ KCET ಹಾಗೂ ಆರಂಭ ನೀಟ್ ಇಂಟಿಗ್ರೇಟೆಡ್ ಕೋರ್ಸ್ಗಳ ಮೇಲೆ. ಓಕೆನಾ? ಸೊ ದಯವಿಟ್ಟು ನಾನು ಹೇಳೋವಂಥದ್ದು ಮಾತಿಷ್ಟೇ, ಸ್ಟಾರ್ಟ್ ಇನ್ವೆಸ್ಟಿಂಗ್ ಇನ್ ಯೋರ್ ಡ್ರೀಮ್ಸ್ ಅಂದಿದ್ದು ಕೂಡಲೇ ಈಗ ನೀವೊಂದು ಗೋಲ್ನ ಇಟ್ಕೊಂಡಿರ್ತೀರ, ನಾನು ಪೈಲಟ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು ಅಂತ ಹೇಳಿ. ಬಟ್ ಸರಿಯಾದ ಮಾರ್ಗದರ್ಶನ ಇರೋದಿಲ್ಲ, ಸರಿಯಾದ ಡೈರೆಕ್ಷನ್ ಇರೋದಿಲ್ಲ, ಸರಿಯಾದ ಗೈಡೆನ್ಸ್ ಇರೋದಿಲ್ಲ. ಆ ಗೈಡೆನ್ಸನ್ನು ಹಾಗೆ ಡೈರೆಕ್ಷನ್ನ ಕೊಡುವಂಥದ್ದು ನಮ್ಮ ಪರೀಕ್ಷೆ. ಸೊ ಸ್ಟಾರ್ಟ್ ಇನ್ವೆಸ್ಟಿಂಗ್ ಇನ್ ಯೋರ್ ಡ್ರೀಮ್ಸ್ ಅಂದಿದ್ದ ಕೂಡಲೇ ಅದರ ಅರ್ಥ ಪರೀಕ್ಷೆಯ ಟೀಚರ್ಸ್ನ ಕಂಪ್ಲೀಟಾಗಿ ನಂಬಿ, ಪರೀಕ್ಷೆ ಕೊಡುವಂತಹ ಎಲ್ಲ ಒಂದು ಟಿಪ್ಸ್ಗಳನ್ನ ಟ್ರಿಕ್ಸ್ಗಳನ್ನು ಚಾಚು ತಪ್ಪದೆ ಫಾಲೋ ಮಾಡಿ ಅಂತ ಹೇಳಿ. ಓಕೆನಾ? ಸೊ ನಾನು ಹೇಳುವಂಥದ್ದು ಇಷ್ಟೇ ಮಕ್ಕಳ, ಆರಂಭ KCET ಹಾಗೂ ಆರಂಭ ನೀಟ್ ಇಂಟಿಗ್ರೇಟೆಡ್ ಕೋರ್ಸ್ ತಂದಿರುವಂಥದ್ದು ನಿಮಗೋಸ್ಕರ ಅಂತ ಹೇಳಿ. ಓಕೆ? ಆ್ಯಂಡ್ ಏನಕ್ಕೆ ನಾನು ಈ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದರೆ, ಹೇಗೆ ನಮ್ಮ ವಿರಾಟ್ ಕೊಹ್ಲಿ ಅವರು 2 ವರ್ಷಗಳ ಮುಂಚೆ ಹೇಳಿದ್ರು ದಟ್ ಇದು RCBಯ ಹೊಸ ಅಧ್ಯಾಯ ಅಂತ ಹೇಳಿ. ಬಟ್ ನಾನು ಇವಾಗ ಹೇಳ್ತಾ ಇದ್ದೀನಿ, ಇದು ನಿಮ್ಮ ಹೊಸ ಅಧ್ಯಾಯ. RCB ಅವರು ಹೊಸ ಅಧ್ಯಾಯ ಅಂತ ಹೇಳಿ ಅವರಿವಾಗ ದಾಖಲೆಗಳನ್ನೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ಇವಾಗ ನೀವು ಆ ದಾಖಲೆಗಳನ್ನು ಸೃಷ್ಟಿ ಮಾಡುವಂಥ ಸಮಯ. ಆ್ಯಂಡ್ ಆ ಸಮಯ ತುಂಬ ಕಡಿಮೆ ಇದೆ. ಆ ಸಮಯನ ಪರಿಪೂರ್ಣವಾಗಿ ಉಪಯೋಗಿಸ್ಕೋಬೇಕು. ಹೇಗೆ? ಪರೀಕ್ಷೆಯ ಮಾರ್ಗದರ್ಶನದಿಂದ, ಪರೀಕ್ಷೆಯ ಡೈರೆಕ್ಷನ್ನಿಂದ. ಓಕೆನಾ ಮಕ್ಕಳೇ? ಸೊ ಕೊನೆಯದಾಗಿ ಹೇಳುವಂಥದ್ದು, ಎಸ್, ಈ ಸಲ ಕಪ್ ನಮ್ಮದು ಅಂತ ಹೇಳಿದ್ವಿ. ಅದೇ ರೀತಿ ಈ ಸಲನೂ ಕೂಡ ನಮ್ಮ ಸ್ಟೂಡೆಂಟ್ಸ್ ಕಡೆಯಿಂದನೇ ರ್ಯಾಂಕ್ ಸಹ ಬರಲಿ ಅಂತ ಹೇಳ್ತಾ ಕೊನೆಯದಾಗಿ ಹೇಳುವಂಥದ್ದು ಇಷ್ಟೇ ಮಕ್ಕಳೇ, ಈ ಸಲ ಕಪ್ ನಮ್ಮದೇ, ಹಾಗೆ ಈ ಸಲ ರ್ಯಾಂಕು ಕೂಡ ನಮ್ಮದೇ. ಸೊ ಐ ಹೋಪ್ ನೀವೆಲ್ಲರೂ ಸಹ ರ್ಯಾಂಕ್ನ ತಗೊಳ್ಳೋದಕ್ಕೆ ಅಷ್ಟು ಎಫರ್ಟ್ಸನ್ನು ಹಾಕೋದಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿ. ಸೊ ದಯವಿಟ್ಟು ಆರಂಭ KCET ಹಾಗೂ ನೀಟ್ ಇಂಟಿಗ್ರೇಟೆಡ್ ಕೋರ್ಸ್ಗಳ ಮೇಲೆ ಆಫ್ ಸಿಗ್ತಾ ಇದೆ ಬೈ ಅಪ್ಲೈಯಿಂಗ್ RCB 18 ಅಂತ ಹೇಳಿ. RCB 18 ಅಂತ ಕೂಪನ್ ಕೋಡನ್ನು ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸಕ್ಸಸ್ಫುಲ್ ಜರ್ನಿನ ನಮ್ಮೊಟ್ಟಿಗೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮಕ್ಕಳೇ. ಸೊ ಸಿ ಯು ಸೂನ್ ಅಟ್ ನಮ್ಮ ಪರೀಕ್ಷೆ ಕ್ಲಾಸಸ್.